Good morning students, welcome to Nidhi's Maths Room. Today I continue chapter derivative. So in this class I continue the problems on composite function. So see here the today's problems are 51st one, that is, let us take that as y. Let y is equal to sine of cos x square. So observe here. So in the previous class I discussed this type of problem. In that ನಮ್ಗಲ್ಲಿ ಏನಿತ್ತಂದ್ರೆ ಸೈನ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಆ ಫಾರ್ಮೆಟಲ್ಲಿ ಇತ್ತು, ಸೈನ್ ಸ್ಕ್ವೇರ್ ಆಫ್ ಕಾಸ್ ಎಕ್ಸ್ ಆ ಥರ ಇತ್ತು. ಸೊ ಇಲ್ಲಿ ಸೈನ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಇದೆ. ಹೇಗೆ ಡಿಫ್ರೆನ್ಷಿಯೇಷನ್ ಮಾಡ್ತೀರಾ ಅಂತ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ದ ಡಿಫ್ರೆನ್ಷಿಯೇಷನ್ ಆಫ್ y is dy by dx. So the differentiation of sine is cos of cos x square. ನೋಡಿ ಇದನ್ನ sin x ತರ, it is in the form of sin x. Sin x differentiation is cos x. Is it clear? And then you differentiate this cos x square. The differentiation of cos x square is minus sin x square. So write this within the bracket. ನಾನು ಮತ್ತೆ ಹೇಳ್ತಾನೆ ಇದ್ದೀನಿ, ಮೈನಸ್ ಬಂದಾಗ ಅದನ್ನು ಬ್ರ್ಯಾಕೆಟ್ನಲ್ಲಿ ಬರೀಬೇಕು. ಹಾಗೆ ಬರೆದ್ರೆ ತಪ್ಪಾಗುತ್ತೆ. ನಾನು ಲಾಸ್ಟ್ ಕ್ಲಾಸ್ನಲ್ಲೂ ಕೂಡ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗೂ ಮತ್ತೆ ಮಿಸ್ಟೇಕ್ ಮಾಡ್ತಾ ಇದ್ದೀರಿ, ಸುಮ್ಮನೆ ಚುಕ್ಕಿ ಇಟ್ಬಿಟ್ಟು ಮೈನಸ್ ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಬರೀತೀರಿ, ಆ ಥರ ಬರೆಯೋ ಹಾಗಿಲ್ಲ. ಸೊ ಸೈನ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಈಸ್ ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್, and then if we differentiate this cos x square, that gives minus sin x square, and then differentiate this x square. The differentiation of x square is 2x. So that is the answer. So observe carefully. One more time I explain how to differentiate this sine of cos x square. So first I differentiate this sine of cos x square. The differentiation of sine of cos x square is cos of cos x square, cos of cos x square, and then differentiate this cos x square. Cos x square differentiation is minus sin x square, and then differentiate this x square. The differentiation of x square is 2x. ಸೊ ಕೆಲವರು ಏನು ಮಾಡ್ತೀರಿ, ಸೈನ್ಗೆ ಡಿಫ್ರೆನ್ಷಿಯೇಷನ್ ಕಾಸ್, ಅದ್ರ ಒಳಗಡೆ ಇರೋಂಥ ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ನ ಬಿಟ್ಟೇ ಬಿಡ್ತೀರಿ. ಅದನ್ನು ಬರಿಬೇಕು. ಅದು ಬರೀದಿರ ಬರೀ ಕಾಸ್ ಅಂತ ಬರೆದ್ರೆ ಮೀನಿಂಗ್ಲೆಸ್ ಅದು. ಸೊ ಕಾಸ್ ಆಫ್ ಕಾಸ್ ಎಕ್ಸ್ ಸ್ಕ್ವೇರ್ ಅದು ಬರೀ ಕಾಸ್ ಅಂತ ಬರೆದ್ರೆ ಮೀನಿಂಗ್ಲೆಸ್. ಹಾಗೆಯೇ ನೆಕ್ಸ್ಟು ಇಲ್ಲಿ ಸೈನ್ ಎಕ್ಸ್ ಸ್ಕ್ವೇರ್ ಇರೋದು ಬರೀ ಸೈನ್ ಅಂತ ಬರೆದ್ರೆ ಮೀನಿಂಗ್ಲೆಸ್. ಅಲ್ಲಿ ಸೈನ್ ಎಕ್ಸ್ ಸ್ಕ್ವೇರ್ ಅಂತ ಬರಿಬೇಕು ಪರ್ಟಿಕ್ಯುಲರ್ ಆಗಿ. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಅಲ್ಲಿಗೆ ಸ್ಟಾಪ್ ಮಾಡಿ, ನೋ ಪ್ರಾಬ್ಲಮ್. ನೆಕ್ಸ್ಟ್ 52nd one, take this as homework. Next I want 53rd, that is, let us take that as y. Y is equal to tan of cot x to the power of 4. So differentiate this with respect to x. So the differentiation of y is dy by dx. Again observe carefully, tan x tara, it is in the form of tan x. The differentiation of tan x is secant square x. So that's why secant square of cot x to the power of 4. Differentiation of tan x is secant square x. ನೋಡಿ ಅದು x ಹಾಗೆ ಇರಬೇಕು. ಅರ್ಥ ಆಯ್ತಾ? And then differentiation of cot x is minus cosecant square x. So ಇದು ಹೇಗಿದೆ ಅಂದರೆ, ಇದು ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಟು ದಿ ಪವರ್ ಆಫ್ 4, ಹಾಗಾಗಿ ಕೊಸಿಕೆಂಟ್ ಸ್ಕ್ವಯರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಹಾಗೆ ಬರೀಬೇಕು. ಇದು ಮೈನಸ್ ಬಂದಿದೆ ಅಲ್ವಾ, ಹಾಗಾಗಿ ಅದನ್ನು ವಿತ್ ಇನ್ ದ ಬ್ರಾಕೆಟ್ ಬರೀಬೇಕು. ಈ ಬ್ರಾಕೆಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡಬೇಕು. ಇದಿಷ್ಟು ಆದಮೇಲೆ ಇಂಟು ಅಲ್ವಾ, ಅದು ಅಲ್ಲಿ ಮೈನಸ್ ಬರ್ತಿದೆ ಅಲ್ವಾ, ಸೊ ಹಾಗಾಗಿ ವಿತ್ ಇನ್ ದ ಬ್ರಾಕೆಟ್ ಬರೀಬೇಕು. ಆ್ಯಂಡ್ ದೆನ್ ಡಿಫ್ರೆನ್ಶಿಯೇಟ್ ದಿಸ್ ಎಕ್ಸ್ ಟು ದಿ ಪವರ್ ಆಫ್ 4. ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಈಸ್ 4x ಕ್ಯೂಬ್. ಸೊ ದಟ್ ಇಸ್ ದ ಆನ್ಸರ್. ನೀವು ಬೇಕಂದ್ರೆ ಇದನ್ನ ಫಸ್ಟ್ ಮೈನಸ್ ಬರೆದು ಮೈನಸ್ 4x ಕ್ಯೂಬ್ ಸಿಕೆಂಡ್ ಸ್ಕ್ವೇರ್ ಆಫ್ ಕಾಟ್ ಎಕ್ಸ್ ಟು ದಿ ಪವರ್ ಆಫ್ 4 ಇಂಟು ಕೊಸಿಕೆಂಡ್ ಸ್ಕ್ವೇರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 4 ಅಂತ ಹೇಳಿ ಬರಿಬೋದು, ಅಥವಾ ಅಲ್ಲಿಗೆ ಬೇಕಾದ್ರೂ ಸ್ಟಾಪ್ ಮಾಡ್ಬೋದು. ಅರ್ಥ ಆಯ್ತಾ? ಸೊ ಫೈನ್. ನೆಕ್ಸ್ಟ್ ಟೇಕ್ ದಿಸ್ 54th ಆಸ್ ಹೋಮ್ವರ್ಕ್. ನೆಕ್ಸ್ಟ್ ಐ ಸಾಲ್ವ್ ದಿಸ್ 55th one. Let us take that as y. Let y is equal to cosecant
of secant x square. Cosecant of secant x square. Differentiate this with respect to x. So the differentiation of y is dy by dx, that is equal to, so the differentiation of cosecant x is minus cosecant of secant x square into cot of secant x square. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಸಿಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ, ಇಲ್ಲಿ ಎಕ್ಸ್ ಅಂದರೆ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಅದನ್ನು ಹಾಗೆ ಬರೀಬೇಕು. ಕೆಲವ್ರು ಏನು ಮಾಡ್ತೀರಿ ಗೊತ್ತಾ, ಸೊ ಕೊಸಿಕೆಂಟ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು, ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಮೈನಸ್ ಕೊಸಿಕೆಂಟ್ ಇಂಟು ಕಾಟ್ ಎರಡಕ್ಕೂ ಸೇರಿಸಿ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಅಂತ ಬರೆಯೋ ಹಾಗಿಲ್ಲ. ಇದು ಟೋಟಲಿ ರಾಂಗ್. ಇದು ಮೈನಸ್ ಕೊಸಿಕೆಂಟ್ ಆಫ್ ಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟು ಕಾಟ್ ಆಫ್ ಸಿಕೆಂಟ್ ಸ್ಕ್ವೇರ್ ಎಕ್ಸ್ ಅಂತ ಬರೀಬೇಕು. ಅರ್ಥ ಆಗ್ತಾ ಇದೆಯಾ? ಅಥವಾ ಇದಿಷ್ಟೇ ಬರೆದು ಹೀಗೆ ಬಿಡೋ ಹಾಗಿಲ್ಲ, ಇದೇನು ಬರೆಯೋದಲ್ಲೇ ಹಾಗೆ ಮೈನಸ್ ಕೊಸಿಕೆಂಟ್ ಇಂಟು ಕಾಟ್ ಅಂತ ಬರೆಯೋ ಹಾಗಿಲ್ಲ, ತಪ್ಪದು. ಗೊತ್ತಾಯ್ತಾ ಹೇಳಿದ್ದು? ಸೊ ಮೈನಸ್ ಕೊಸಿಕೆಂಟ್ ಆಫ್ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಇಂಟು ಕಾಟ್ ಆಫ್ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಇಂಟು ಈ ಸಿಕೆಂಟ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್, ಸಿಕೆಂಟ್ ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು, ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಅಲ್ಲಿ ಎಕ್ಸ್ ಅಂದರೆ ಏನಿರೋದು, ಎಕ್ಸ್ ಸ್ಕ್ವೇರ್ ಅಲ್ವಾ, ಹಾಗಾಗಿ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಈಸ್ ಸಿಕೆಂಟ್ ಎಕ್ಸ್ ಸ್ಕ್ವೇರ್ ಇಂಟು ಟ್ಯಾನ್ ಎಕ್ಸ್ ಸ್ಕ್ವೇರ್ ಅಂಡ್ ದೆನ್ ಡಿಫ್ರೆನ್ಷಿಯೇಟ್ ದಿಸ್ ಎಕ್ಸ್ ಸ್ಕ್ವೇರ್. ವಾಟ್ ಇಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ ಈಸ್ 2x, ಹಾಗಾಗಿ 2x ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ? ಇದೆಲ್ಲ ಫುಲ್ಲು ಇದಿಷ್ಟೂ ಕೂಡ ಪ್ರಾಡಕ್ಟಲ್ಲಿರೋದು. ಸೊ ನಾನು 54th ಏನು ಕೊಟ್ಟೆ ಆಲ್ಮೋಸ್ಟ್ ಅದು ಅದೇ ಥರನೇ, ಹಾಗಾಗಿ ನಾನು 55th ನಾನೇ ಸಾಲ್ವ್ ಮಾಡಿದ್ದೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ 56th one. So take that as y. Let y is equal to sine of cos root x. So differentiate this with respect to x. So the differentiation of y is dy by dx. So that is equal to differentiation of sin x is cos x. So that's why cos of cos root x. ಅರ್ಥ ಆಗ್ತಾ ಇದೆಯಾ? and then differentiate this cos x. Cos x differentiation is minus sin x. so sin of root x ಅಂತ, ಇಲ್ಲಿ x ಅಂದ್ರೆ root x ಅಂತ, ಇದು ಮೈನಸ್ ಬಂದಿರೋದ್ರಿಂದ ವಿತ್ ಇನ್ ದ ಬ್ರಾಕೆಟ್ ಬರೀಬೇಕು. ಮತ್ತೆ ಹೇಳ್ತಾನೆ ಇದ್ದೀನಿ. ನೆಕ್ಸ್ಟ್ ದ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1 divided by 2 root x. ಅರ್ಥ ಆಯ್ತಾ ಇದು ಹೇಳಿದ್ದು? ಗೊತ್ತಾಯ್ತಾ? ಸೊ ಇದು 56th one. ನೋಡಿ ನೆಕ್ಸ್ಟ್ 57th, 58th, 59th, 60th ಅದಷ್ಟು ಪ್ರಾಬ್ಲಮ್ಸ್ನ ನೀವು ಹೋಮ್ವರ್ಕ್ ತಗೊಳ್ಳಿ. ಒಂದು ಕೆಲಸ ಮಾಡೋಣ, 59th one ನಾನೇ ಸಾಲ್ವ್ ಮಾಡ್ತೀನಿ, ಮಿಕ್ಕಿದ್ದನ್ನ ನೀವು ಹೋಮ್ವರ್ಕ್ ಮಾಡಿ, ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ 59th one, ಲೆಟ್ ಅಸ್ ಟೇಕ್ ದಟ್ ಆಸ್ y. y is equal to cosecant of cot root x. So differentiate this with respect to x. So the differentiation of y is dy by dx is equal to cosecant x differentiation is minus cosecant of cot root x into cot of cot root x. So into next the differentiation of cot x is minus cosecant square root x. ನೋಡಿ ಇದು ಮೈನಸ್ ಬಂತಲ್ವಾ, ಇದೆಲ್ಲ ಪ್ರಾಡಕ್ಟ್. ಸೊ ಹಾಗಾಗಿ ಏನು ಮಾಡ್ಬೇಕು, ಇದನ್ನ ವಿತ್ ಇನ್ ದ ಬ್ರಾಕೆಟ್ ಬರಿಬೇಕು. ಅದಾದ್ಮೇಲೆ ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್ ಈಸ್ 1 divided by 2 root x. ಸೊ ದಿಸ್ ಇಸ್ ದ ಆನ್ಸರ್. ನೀವು ಇಲ್ಲಿ ಮೈನಸ್ ಇಂಟು ಮೈನಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ ಅವಾಗ ನಿಮಗೆ ಪ್ಲಸ್ ಆಗುತ್ತೆ. ಇದೆಲ್ಲ ಸಪ್ರೇಟ್, ಕೊಸಿಕೆಂಟ್ ಕ್ಯೂಬ್ ಅಂತ ಬರೆಯೋ ಹಾಗಿಲ್ಲ, ಯಾಕೆಂದರೆ ಕೊಸಿಕೆಂಟ್ ಒಳಗಡೆ ಏನಿರೋದು ಕಾಟ್ ರೂಟ್ ಎಕ್ಸ್. ಸೊ ಇಲ್ಲಿ ಕೊಸಿಕೆಂಟ್ ಸ್ಕ್ವಯರ್ ಒಳಗಡೆ ಇರೋದೇನು ಆ್ಯಂಗಲ್ ರೂಟ್ ಎಕ್ಸ್. ಸೊ ಚೇಂಜ್ ಆಯ್ತಲ್ವಾ, ಸೊ ಹಾಗಾಗಿ ಅದನ್ನು ಆ ಥರ ಬರೆಯೋ ಹಾಗಿಲ್ಲ. ಅರ್ಥ ಆಯ್ತಾನ ಹೇಳಿದ್ದು? ಸೊ ಬೆಟರ್ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿ, ಇಲ್ಲ ಮೈನಸ್ನ ಬೇಕಾದ್ರೆ ಮಲ್ಟಿಪ್ಲೈ ಮಾಡಿ. ನೀವು ಜಸ್ಟ್ ಇದನ್ನು ಕೊಸಿಕೆಂಟ್ ಆಫ್ ಕಾಟ್ ರೂಟ್ ಎಕ್ಸ್ ಇಂಟು ಕಾಟ್ ಆಫ್ ಕಾಟ್ ರೂಟ್ ಎಕ್ಸ್
ಇಂಟು ಕೊಸಿಕೆಂಟ್ ಸ್ಕ್ವಯರ್ ರೂಟ್ ಎಕ್ಸ್ ಇಂಟು 1/2 ರೂಟ್ ಎಕ್ಸ್ ಅಂತ ಇಷ್ಟನ್ನು ಬರೀಬೋದು. ಅರ್ಥ ಆಯ್ತಾ ಹೇಳಿದ್ದು? ಸೊ ಇದಿಷ್ಟು ಪ್ರಾಬ್ಲಮ್ಸು. ಇನ್ನು ಮಿಕ್ಕಿದ್ದು ಏನಿದೆಯೋ ಅದನ್ನು ಹೋಮ್ವರ್ಕ್ ಮಾಡ್ಕೊಳ್ಳಿ. ನಾನು ಏನು ಹೇಳಿದೆ ಅದನ್ನೆಲ್ಲ ಹೋಮ್ವರ್ಕ್ ಮಾಡಿ. ಫೈನ್. ಇದು ಹೇಳಿದ್ದು ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.